Let's be here and welcome back to the new blog. Guys, let's grow and listen to the today video. What parents cooking will say, guys? First parents cooking. Should we go to the ಗೈಸ್ ಏನಂದ್ರೆ ಗುಂಡನ್ ಪೇರೆಂಟ್ಸ್ ಮೀಟಿಂಗ್ಗೆ ಗುಂಡನ್ ಬಿಟ್ಬಿಟ್ಟಿಗೆ ಎಲ್ಲರೂ ಆಕ್ಚುಲಿ ನನ್ನ ಪೇರೆಂಟ್ಸ್ ಮೀಟಿಂಗ್ಗೆ ಇವ್ ಅಕ್ಕ ಬರೋದು ಇವ್ರ ಮಗನ್ ಪೇರೆಂಟ್ಸ್ ಮೀಟಿಂಗ್ಗೆ ನಾನ್ ಬಂದಿದ್ದೀನಿ. ಅವ್ನು ಒಂದ್ ದಿವ್ಸ ಅವ್ರ ಮ್ಯಾಮ್ ಏನ್ ಹೇಳ್ತಾರೆ ಗೊತ್ತಾ, ಏನು ಮಾತಾಡಲ್ಲ ಮೇಡಮ್, ಒಬ್ನೇ ಇರ್ತಾನೆ. ಯಾಕಂದ್ರೆ ಅವ್ನು ಒಂದ್ ತಿಂಗಳು ಸ್ಕೂಲ್ಗೆ ಹೋಗೋನೆ, ಒಂದ್ ತಿಂಗಳು ಸ್ಕೂಲ್ಗೆ ಹೋಗಿ ನೋಡಿ ಇಲ್ಲೆಲ್ಲ ಮಕ್ಳು ಎಷ್ಟು ಕ್ಯೂಟ್ ನಮ್ ಗುಂಡ ಮನೇಲಿ ಮಲ್ಕೊಂಡು ಗೊಂಬೆ ನೋಡ್ಕೊಂಡು ಗೊಂಬೆ ಗಾಯ್ಸ್. ಆಮೇಲೆ ಇಲ್ಲಿ ಏನ್ ಗೊತ್ತಾ, ಬರೀ ಇಂಗ್ಲಿಷ್ ಅಲ್ಲೇ ಕಮ್ಯುನಿಕೇಶನ್ ಮಾಡ್ಬೇಕಂತ ಹಾಕಿದ್ದಾರೆ ಗೈಸ್. ಏನಿದು ಈಗ ಎಲ್ಲ ಪೇರೆಂಟ್ಸ್ಗೂ ಇಂಗ್ಲಿಷ್ ಬರುತ್ತೆ ಅಂತ ಇಲ್ಲ ಅಲ್ವಾ, ತುಂಬಾ ಇದು ಬ್ಯಾಡ್ ಆಯ್ತು ಗೈಸ್. ಹಿಂಗೆ ಇಂಗ್ಲಿಷ್ ಅಲ್ಲಿ ಹಾಕಿದ್ದಾರೆ ನೋಡಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಓನ್ಲಿ ಅಂತ. ಏನಿದು ನಮ್ 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 ಕಾಲೇಜಲ್ಲೇ ಹಿಂಗಿರ್ಲಿಲ್ಲ ಗೈಸ್. ಯಾಕೆ ನಮ್ ಕಾಲೇಜಲ್ಲಿ ಹಿಂಗಿಲ್ಲ, ಬರೀ ಕನ್ನಡದಲ್ಲೇ. ನಮ್ಮ ಪೇರೆಂಟ್ಸ್ ಅವ್ರಿಗೆ ಇಂಗ್ಲಿಷ್ ಬರಲ್ಲ ಅಲ್ವಾ, ಸೊ ಅವ್ರು ಕನ್ನಡದಲ್ಲೇ ಮಾತಾಡ್ತಿದ್ರು. ಇಲ್ಲಿ ಹಿಂಗೆ LKG ಇಂಗ್ಲಿಷ್ ಕಮ್ಯುನಿಕೇಶನ್ ಓನ್ಲಿ. ಯಾಕಂದ್ರೆ CBSE ಗಾಯ್ಸ್, LKGಗೆ CBSE ಅಪ್ಪ. ನಾವು ಬಂದು ಆಲ್ರೆಡಿ ಹಾಫ್ ಆನ್ ಅವರ್ ಆಯ್ತು. ಆಕ್ಚುಲಿ ಈಗಿನ ಟೈಮಿಂಗ್ಸ್ ನೋಡಿದ್ರೆ ಈಗ ಮುಗಿಬೇಕಾಗಿತ್ತು ಗೈಸ್, 11ಗೆ ಮುಗಿಬೇಕಾಗಿತ್ತು ಪೇರೆಂಟ್ಸ್ ಮೀಟಿಂಗ್. ಇಲ್ಲಿ ನೋಡಿದ್ರೆ ಇನ್ನು ಬೇಜಾನವ್ರೆ ಅಪ್ಪ. ಇನ್ನು ನಾವು ಇಬ್ರು ಟಿಫನ್ ಮಾಡ್ಲಿಲ್ಲ ಗೈಸ್, ಹಂಗೆ ಬಂದ್ವಿ. ಹೊಟ್ಟೆ ಅವ್ನು ಯಾವನೋ ಓದೋನಲ್ಲವನೇ, ಓದ್ದೇ ಇರೋ ಇಲ್ಲಿ ಇಬ್ರು ಇಲ್ಲಿ ಬಂದು ಕೂತಿದೀವಿ. ಅವ್ನಿಗೆ ತಲೆ ಬಿಸಿ ಇಲ್ಲ, ಕಾಫಿ ಟೀನಾದ್ರೂ ಕೊಡ್ಬೇಕಿತ್ತು, ಕೊಟ್ಟವ್ರು ಅಂತ ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಆಮೇಲೆ ಏನ್ ಗೊತ್ತಾ ಗೈಸ್, ಈಗ ಗುಂಡ ನಮ್ಮ ಮಮ್ಮಿ ಹತ್ರ ಬಂದು ಕಂಪ್ಲೇಂಟ್ ಮಾಡೋದು, ಅಯ್ಯೋ ಟೀ ನನ್ನ ದರ ಹೇಳ್ಕೊಯ್ತಾರೆ ಮಮ್ಮಿ, ಅದು ಯಾರ್ಯಾರ್ದ ಬಾಕ್ಸ್ ಊಟ ನಂಗೆ ತಿನ್ಸ್ತಾರೆ ನಮ್ಮ ಮಮ್ಮಿ. ಹೌದಾ, ನಡಿ ನಾಳೆ ಕಾಲೇಜಿಗೆ ಬರ್ತೀನಿ, ಕೇಳ್ತೀನಿ ಯಾರು ಹಿಂಗಂಗ್ ಮಾಡಕ್ಕೆ. ಸ್ಕೂಲು ನಾನು ಇದು ನಮ್ಮಕ್ಕ ಇವ್ರ ಮಗನ ಪೇರೆಂಟ್ ಮೀಟಿಂಗ್ ಬಂದಿಲ್ಲ ಅಷ್ಟೇ. ಗೈಸ್ ನೋಡಿ, ಇಲ್ಲಿಂದ ನಮ್ಮ ಮನೆನೇ ಕಾಣುತ್ತೆ. ಗುಂಡ ಅಲ್ಲಿಂದ ಇಲ್ಲಿ ಇಲ್ಲಕ್ಕ ಅವರು ನೋಡಿ, ಅಯ್ಯೋ ಅಲ್ಲಿಂದ ಇಲ್ಲಿ ಬರಕ್ ಹೇಳ್ತಾನೆ. ಅಲ್ಲಿ ಕಾಣ್ತಿದಾರ, ಅಲ್ಲಿ ಹಾಯ್ ಹಾಯ್ ಮಾಡ್ತಾರ ನೋಡಿ ಗೈಸ್. ಅಲ್ಲಿ ಅವರ ಪೇರೆಂಟ್ಸ್ ಆಯ್ತು ಗೈಸ್. ಒಂದೇ ಒಂದು ಒಳ್ಳೆ ಪಾಯಿಂಟ್ ಹೇಳಿಲ್ಲ, ಸೈಲೆಂಟ್. ನಮ್ಮ ಮನೇಲಿ ಒಳ್ಳೆ ನಂದು ಸೇರಿ ಅವನೇ ಮಾತಾಡಿರ್ತಾನೆ. ಆಮೇಲೆ ಮ್ಯಾಮ್ ಓದ್ಸಕ್ ಕುಣ್ಸಿದ್ರೆ ವಿಲ್ ಟೆಲ್ ಸ್ಟೋರೀಸ್. ನಮ್ಮ ಮನೆಯಲ್ಲಿ ಹಿಂಗಾಯ್ತು, ನಮ್ಮ ಅಪ್ಪ ಇವತ್ತು ಇದ್ ಮಾಡಿದ್ರು, ನಮ್ಮಮ್ಮ ಇವತ್ತು ಈ ಅಡ್ಗೆ ಮಾಡಿದ್ರು, ಅಪ್ಪ ನಂಗೆ ಕೈ ನೋವು ಬರುತ್ತೆ, ಹಿಂಗೆ ಗೈಸ್. ಇನ್ಮೇಲೆ ಐತೆ ಅವನಿಗೆ ಸರ್ಗಿ ಗ್ರೂಪ್ಸ್ ಏನು ABCD ಗೊತ್ತಾಗ್ತಾ ಇಲ್ಲ. ಹೌದು, ಅವ್ನು ತುಂಬಾ ಆಬ್ಸೆಂಟ್ ಆಗ್ತಿದ್ದಾರೆ. ನಮ್ ದಕ್ಷಿತ್ ಅವ್ರು ಏನಂದ್ರೆ ಡಬ್ಬಿ ತಗೊಂಡೋಗ್ತಾನೆ, ಡಬ್ಬಿ ತಿನ್ಕೊ ಬರಲ್ಲ. ಆಮೇಲೆ ಬಿಸ್ಕೆಟ್ ಹಾಕಿದ್ರೆ 1-2 ತಿಂತಾನೆ, ಡ್ರೈ ಫ್ರೂಟ್ಸ್ ಹಾಕಿದ್ರೆ ನಮ್ಮ ಮಮ್ಮಿಗೆ ಬಂದು ವಾಪಸ್ ಹೇಳೋದು, ಮಮ್ಮಿ ನೀನ್ ನಂಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಹಾಕ್ಬೇಡ, ನಾನು ತಿನ್ನಲ್ಲ ಅಂತ ಹೇಳ್ತಾನೆ. ಹಿಂಗೆ ಗೈಸ್, ಹಿಂಗಾದ್ರೆ. ಆಮೇಲೆ ಆಕ್ಟಿವ್ ಇಲ್ಲ, ಫ್ರೆಂಡ್ಸ್ ನ ಮಾಡ್ಕೊಂಡಿಲ್ಲ, ಮಾತಾಡಲ್ಲ, ಆಮೇಲೆ ಪೆನ್ಸಿಲ್ ನ ಹೋಲ್ಡ್ ಮಾಡಲ್ವಂತೆ. ಆಮೇಲೆ ಬರೀ ಒಂದೇ ಒಂದು ಒಳ್ಳೇದು, ಒಂದ್ ಅರ್ಧನೂ ಒಳ್ಳೇದೇ ಹೇಳಿಲ್ಲ ಮ್ಯಾಮು. ತುಂಬಾ ಇಂಟ್ರೋವರ್ಟ್. ನಮ್ಮ ಮನೆಯಲ್ಲಿ ಹೈಪರ್ ಎಕ್ಸ್ಟ್ರೋವರ್ಟ್ ಅಂತ ಒಂದಿದ್ರೆ ಇವನೇ ಗೈಸ್, ಮಾತಾಡ್ತಾನೆ. ಆಮೇಲೆ ಅವ್ನ್ಗೆ ಅದ್ ಒಂದ್ ಗುಡ್ ಏನಂದ್ರೆ ಅವ್ನ್ಗೆ ರೈಮ್ಸ್ ಹೇಳ್ಕೊಡ್ತೀನಿ ಆಯ್ತಾ, ರೈಮ್ಸ್ ನೆಲ್ಲ ಅವ್ನ್ ನೆನ್ಪಿಟ್ಕೊಂತಾನೆ, ಚೆನ್ನಾಗಿ ಹೇಳ್ತಾನೆ ಕೂಡ. ಬಟ್ ಅವ್ನ್ಗೆ ಹೇಳಕ್ ಬರುತ್ತೆ, ಬಟ್ ಬರಿಯಕ್ ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಕಾಂಟ್ ರೆಕಗ್ನೈಸ್ A B ಯಾವ್ದು, C ಯಾವ್ದು, ABCD ಹೇಳ್ತಾನ ಅವನು. A ಯಾವ್ದು, B ಯಾವ್ದು, C ಯಾವ್ದು ಅವ್ನ್ಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಅವ್ನ್ಗೆ ಬರಿಯೋದ್ನಾಕ ನಾವು ಸ್ಲೇಟ್ ಕೊಟ್ಬಿಟ್ಟು, ಅದಕ್ಕೆ ನಾನು ಆಗ್ಲೇ ಫೋನ್ ಮಾಡಿ ಹೇಳ್ದೆ ಸ್ಲೇಟ್ ಕೊಟ್ ಕಳ್ಸಕ್ಕ ಅಂತ. ಆಮೇಲೆ ಇವನು ನಾವು ಡೈರೆಕ್ಟ್ LKGಗೆ ಹಾಕಿದ್ದೆ ಆಯ್ತಾ, ಯಾಕಂದ್ರೆ ನರ್ಸರಿ ವೇಸ್ಟ್ ಆಫ್ ಮನಿ, ಆಮೇಲೆ ಅವ್ರದ್ದು ಚೈಲ್ಡ್ಹುಡ್ ವೇಸ್ಟ್ ಆಗುತ್ತೆ ಅಂತ. ಇವ್ನು ನೋಡಿದ್ರೆ ಅಂದ್ರೆ ಈಗ ನರ್ಸರಿಯಿಂದ ಬಂದಿರೋ ಮಕ್ಳ ಹತ್ರ ಮ್ಯಾಮ್ ಬಿಡ್ತಾರಂತೆ ಆಯ್ತಾ, ಸೊ ಇವ್ನ್ ಸ್ವಲ್ಪ ಹೆಲ್ಪ್ ಮಾಡಿ. ಆಗ ಅವ್ರಿಗೆ ಹೇಳೋದು ಆ ಮಕ್ಳಿಗೆ, ನೀವೇ ಸ್ವಲ್ಪ ಬರ್ದ್ಬಿಡಿ, ನಂಗೆ ಯಾಕೋ ಕೈ ನೋವ್ತೈತೆ ಅಂತ ಹೇಳೋದಂತೆ ನೋಡಿ. ಆಮೇಲೆ ನಮ್ ಮನೆಯಲ್ಲಿ ಏನೇನ್ ನಡೆಯುತ್ತೋ ಅದನ್ನೆಲ್ಲ ಹೋಗಿ ಅವ್ರ ಮ್ಯಾಮ್ಗೆ ಹೇಳೋದು. ಆಮೇಲೆ ಇನ್ನೊಂದು ಯಾವ್ದೋ ಹೇಳಿದ್ರಲ್ಲ ಅಕ್ಕ ಮ್ಯಾಮು,
ನಮ್ಮ ಊರ್ಗ್ ನಾವ್ ಅವ್ನ್ಗ್ ಹುಷಾರಿಲ್ಲ ಅಂತ ಹೇಳಿ ರಜಾ ಹಾಕ್ಸಿದ್ರೆ ಅವ್ನು ಹೋಗಿ ಅದೇ ಹೇಳ್ತಾನೆ, ಇಲ್ಲ ನಾವ್ ಊರ್ಗ್ ಹೋಗಿದ್ವಿ ಹಿಂಗ್ ಹೇಳ್ತಾರೆ, ಅಜ್ಜಿ ಮನೆಗೆ ಹೋಗಿದ್ದು. ಆಮೇಲೆ ಮಾಮ ಹತ್ರ ಹೋಗ್ಬಿಟ್ಟು ನಾವ್ ಅಜ್ಜಿ ಮನೆಗೆ ಹೋಗಿದ್ದೋ, ಬಸ್ ನಿಲ್ಸ್ಲಿಲ್ಲ, ಇದೆಲ್ಲ ಸ್ಟೋರಿ ಹೇಳ್ತಿರ್ತಾರಂತೆ. ಅದು ನಿಜ ಗೈಸ್. ವೆನ್ ಈ ಸ್ಟಾರ್ಟ್ಸ್ ಅವ್ನ್ ನಿಲ್ಸೋದೇ ಇಲ್ಲ ಮಾತಾಡೋದ್ನ. ನಮ್ಮ ಮನೇಲಿ ನಮ್ಮಮ್ಮ ಹೂ ಅನ್ನಂಗ್ ಪಾಪ ಮಾಮೂಲಿ ಹೂ ಅಂತಿರ್ತಾರಂತೆ. ಟೈಮ್ ಇದೆ ಇಲ್ಲಾಂದ್ರೆ ಓಕೆ ಓಕೆ ಬರೀರಿ ಅಂತಾರಂತೆ. ಅಲ್ಲಿ ಹೇಮಕ್ಕ ಅವರು ಹೌದು ಹೌದು ಹೌದು. ಅಲ್ಲಿ ಮಾರ್ನಿಂಗ್ ಕಾಫಿ ಕೊಡಿ 12 ಗಂಟೆಗೆ ಮಾರ್ನಿಂಗ್ ಕಾಫಿ. ಗೈಸ್ ನಾವಿವಾಗ ನಮ್ಮ ನಾವು ಗುಂಡಾದ ಸ್ಟಡಿ ಟೇಬಲ್ ತಗೊಳಕ್ ಬಂದಿದೀವಿ. ಆಕ್ಚುಲಿ ಅಂದ್ರೆ ದೊಡ್ಡದಲ್ಲ, ಈಗ ದೊಡ್ಡವ್ರು ಬರೀತಾರಲ್ಲ ಆ ತರ ಅಲ್ಲ, ಚಿಕ್ಕವ್ರದ್ದು ಮಕ್ಳದು ಗೈಸ್. ಯಾಕಂದ್ರೆ ಅವ್ನ್ ಬರೆಯೋದೇ ಇಲ್ಲ, ಇನ್ನು ಅವ್ನ್ಗೆ ಯಾಕೆ ದೊಡ್ಡ ಸ್ಟಡಿ ಟೇಬಲ್ ಬರ್ತದೆ. ನೋಡಿ ಗೈಸ್, ಆಗ್ಲೇ ಲಕ್ಷ್ಮಿದು ಕೈ ಕಾಲು ಅದು ಬಂದ್ಬಿಟ್ಟಿದೆ. ಇಲ್ಲಿ ಆನೆ ಇಕ್ಕೋದು ಲಕ್ಷ್ಮಿ ಅಂಕಲ್ ನೋಡಿ. ಈ ಆನೆ ಇದೆ ಅಲ್ಲ, ಇದೊಂದು ಪ್ರೈಸ್ ಎಷ್ಟೇ 2500. ಗುಂಡ ಅವ್ರ ಅಮ್ಮಂಗೆ, ಅಮ್ಮ ಏನು ಕೊಡ್ಸೋದೇ ಇಲ್ವಲ್ಲ ಅಮ್ಮ ಅಂತ ಮಾಡ್ತಾರೆ. ಆನೆ ಬೇಕಂದ್ರೆ ನಮ್ ಗುಂಡ ಮೋಟು ಪಟ್ಲು ಬೇಕು ಅಂತ ಹೇಳಿದ್ಕೆ ಆ ಅಂಗಡಿಯಿಂದ ಈ ಅಂಗಡಿಗೆ ಈಗ ಬಂದಿದ್ದಾಗಿದೆ. ನಾವು ಇವಾಗ ಇಲ್ಲಿ ಇದನ್ನ ತಗೊಂಡ್ ಹೋಗ್ಬೇಕು. ಸ್ಪೈಡರ್ ಮ್ಯಾನ್ ಬೇಕಾ, ಏನ್ ಯಾವ್ದು ಬೇಕು? ಸ್ಪೈಡರ್ ಮ್ಯಾನ್ ಅಂತೆ ಕೊಡಿ ಅಣ್ಣ. ಇಲ್ಲಿ ಇದು ಬೇಡ ಗುಂಡ, ಇದೆಂತದ ಗೊತ್ತಾ ಗಾಯ್ಸ್? ಇವೆರಡೇನ ಇರೋದು? ಹುಡ್ಗಿಗೈತ ಗುಂಡ, ಅದು ಹುಡ್ಗಿದು, ಇದು ಹುಡ್ಗ ಮೋಟು ಪಟ್ಲು ತಗೋ. ಮೋಟು ಪಟ್ಲು ಇವ್ರ ಅಂಗಡಿಗೆ ಬನ್ನಿ, ನೀವು ಬಾರ್ಗೇನೆ ಮಾಡಂಗಿಲ್ಲ. ಅವರು ಪಾಪ ತುಂಬಾ ಬೇಗ ಕಾಂಪ್ರಮೈಸ್ ಆಗ್ಬಿಟ್ಟು ಕೊಟ್ಬಿಡ್ತಾರೆ. ಇವ್ರ ಅಂಗಡಿಗೆ ಸಿಕ್ದಾಗ ಬನ್ನಿ. ಅಣ್ಣ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಾದ್ಮೇಲೆ ಯೂಟ್ಯೂಬ್ ತೆಗ್ದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನಿಮ್ ಅಂಗಡಿಗೆ ಬರ್ತೀವಿ ನೆಕ್ಸ್ಟ್ ಏನೇ ತಗೋಬೇಕಂದ್ರು. ಶ್ರೀ ಪುಣ್ಯ ಗೈಸ್, ಚಂದ್ರಕಲಾ ನೀನ್ ನೋಡ್ತಿದ್ರೆ ನೋಡ್ಕೊ, ಇಲ್ಲಿ ಶ್ರೀ ಪುಣ್ಯ ಚಂದ್ರಕಲಾ ಅಂತ ಬರ್ತೈತೆ. ನೋಡಿ, ಇದೆ ಫಸ್ಟ್ ಬರ್ತಿದೆಯಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಣ್ಣ ಡೈಲಿ ನೋಡಿ ಆಯ್ತಾ. ಥ್ಯಾಂಕ್ ಯು ಗಾಯ್ಸ್. ಮನೆಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದ್ಬಿಡ್ತು ಗಾಯ್ಸ್. ನಾವು ಇವಾಗ ಆಕ್ಚುಲಿ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ಇಲ್ಲೇ ನಿಂತಿದೀವಿ. ಆ ಬ್ಲಿಂಕಿಟ್ ಅವ್ರ ಮಳೆ ಬರ್ತಿದೆ, ಅದು ಎಷ್ಟೊತ್ತಾಗುತ್ತೋ ಅವ್ರು ಬರೋಷ್ಟರಲ್ಲಿ ಗೊತ್ತಿಲ್ಲ. ಅವ್ರಿಗೆ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬೇಕು ಗೈಸ್. ನಮ್ಮ ಬ್ಲಿಂಕಿಟ್ ಆರ್ಡರ್ ಬಂತು, ನಾವ್ ಇವಾಗ ಮನೆಗೆ ಹೋಗೋಣ. ಆದ್ರೂ ಈ ಡೆಲಿವರಿ ಪಾರ್ಟ್ನರ್ಸ್ ಜಾಬ್ ಎಷ್ಟು ಕಷ್ಟ ಅಲ್ವಾ. ಅವ್ರು ಇವಾಗ ಮಳೆ ಬರ್ತಿದ್ರು ಬರ್ಲೇಬೇಕು. ನಾನು ಇವಾಗ ಕೇಳ್ದೆ ಅವ್ರು ಬಂದೋನ, ಈಗ ನೀವು ಮಳೆ ಬರ್ತಿದಲ್ವಾ, ಅಂದ್ರೆ ಲೇಟ್ ಆಗಿ ಬರ್ಬೋದಲ್ವಾ ಅಂದ್ರೆ, ಇಲ್ಲ ಮ್ಯಾಮ್ ಅರ್ನಿಂಗ್ಸ್ ಬರೋದೇ ಮಳೆ ಬರುತ್ತಲ್ಲ ಆಗ ಅಂದ್ರು. ಪಾಪ ಗೈಸ್, ಅವ್ರ ಕಷ್ಟ ನೋಡಿ. ಆ ಮಳೆ ಬಂದ್ರು, ಅಷ್ಟು ಜೋರಾಗಿ ಮಳೆ ಬರ್ತಿದ್ರು, ಅವ್ರು ಬರ್ಲೇಬೇಕು, ಅವ್ರಿಗೆ ಆಪ್ಷನ್ ಇಲ್ಲ ಪಾಪ. ಆದ್ರೂ ಅವ್ರಿಗೆ ರೆಸ್ಪೆಕ್ಟ್ ಬೇಕು ಗೈಸ್. ಏನು ಗುಂಡ ಹೇಳು ಆಯ್ತು, ಹೇಳು ಪ್ಲೀಸ್, ಒಂದ್ಸಲ ಹೇಳು ಗೈಸ್. ಅವ್ನು ಹೇಳ್ತಿದ್ದ ಗೈಸ್, ನಾವು ಈಗ ಮನೆಗ್ ಬಂದು ಅಂತಿದ್ದ. ನಾವು ನಮ್ ಗುಂಡ ಸ್ಟಡಿ ಟೇಬಲ್ ತಗೊಂಡು ಬ್ಲಿಂಕಿಟ್ ಅಲ್ಲಿ ಒಂದ್ಸಲ ಆರ್ಡರ್ ಮಾಡಿ, ಮತ್ತೆ ಇನ್ನೊಂದು ಆರ್ಡರ್ ಮಾಡಿ, ಎರಡನ್ನೂ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ ಗಾಯ್ಸ್. ಗೈಸ್, ನಮ್ಮಮ್ಮ ಅವ್ರು ಜಾಮೂನ್ ಮಾಡ್ತಿದ್ದಾರೆ. ನಾವು ಮನೆಗ್ ಬಂದ್ವಿ. ನಿಮ್ಗೂ ಬನ್ನಿ, ನಾನು ಜಾಮೂನ್ ಮಾಡೋದ್ ತೋರಿಸ್ತೀನಿ. ನೋಡಿ, ಫಸ್ಟ್ ಹಾಲು ಇಕ್ಕೊಬೇಕು ಗೈಸ್. ಹಾಲು ಇಕ್ಕೊಂಡು ಅದನ್ನ ಕಾಯಿಸ್ಕೊಂಡು ಆಮೇಲೆ ನೋಡಿ ಈ ಜಾಮೂನ್ ಪ್ಯಾಕೆಟ್ ನ ತಗೊಬೇಕು. ಲಡ್ಡು ಗುಡ್ಡು, ನಿಂಗೆ ಜಾಮೂನ್ ಬೇಕಾ? ನೋಡಿ, ಒಂದ್ ಅಕ್ಷರ ಓದ್ಲಿಲ್ಲ ಆಗ್ಲೇ ಜಾಮೂನ್ ಅಂತ ತಕ್ಷಣ ನಾನು ಮಾಡ್ತೀನಿ ಅನ್ಕೊಂಬಂದೆ. ಸೇ ಹಾಯ್ ಪಾರ್ವತಿ, ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕಡೆ ಹಲ್ಕ ಬ್ಲಾಕ್ ಗೊತ್ತೈತೆ. ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ನಮ್ಮ ಮುದ್ದಿನ ಪಾರ್ವತಿ ಅವರು ಹಿಟ್ ಕಲ್ಸ್ಕೊಂತ ಇದ್ದಾರೆ.
ಜಾಮೂನ್ ಹಿಟ್ಟು ಇದೇನ್ ನಮ್ಮ ಮನೇಲಿ ಪ್ರಿಪೇರ್ ಏನ್ ಮಾಡಿಲ್ಲ ಗೈಸ್, ಅಂಗಡಿಯಿಂದ ತಂದವ್ರೆ. ಅದನ್ನೇ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಕಲಿಸ್ತವ್ರೆ. GRB ಅವರ ಪ್ಯಾಕೆಟ್ ಅಲ್ಲಿ ತಂದು ಹಾಲು ಹಾಕೊಂಡು ಗೈಸ್, ಹಾಲು ಹಾಕೊಂಡ್ ಕಲ್ಸ್ಬೇಕಂತೆ. ಹಾಲು ಹಾಕೊಂಡ್ ಕಲ್ಸಿ ನೀರ್ ಹಾಕೊಂಡ್ರೆ ಏನಾಗುತ್ತಕ್ಕ ಗೈಸ್? ಅವ್ರಿಗೂ ಗೊತ್ತಿಲ್ಲ ನೀರ್ ಹಾಕೊಂಡ್ರೆ ಏನಾಗುತ್ತೆ ಅಂತ. ಸುಮ್ನೆ ಎಲ್ರು ಹಾಲ್ ಹಾಕ ಕಲ್ಸ್ತಾರ, ಅವ್ರು ಕಲ್ಸ್ತಾರ ಅಷ್ಟೇ. ನನಗ್ ಗೊತ್ತು ಗೈಸ್, ನಾನು ಹೇಳ್ತೀನಿ. ಹಾಲ್ ಹಾಕೊಂಡ್ ಕಲ್ಸಿದ್ರೆ ಟೇಸ್ಟ್ ಬರುತ್ತೆ, ಟೇಸ್ಟ್. ತಿಳ್ಕೊ ಪಾರ್ವತಿ, ಜಾಮೂನ್ ಮಾಡೋದೆಲ್ಲ ಇಂಪಾರ್ಟೆಂಟ್, ನಂತರ ಎಲ್ಲ ತಿಳ್ಕೊಬೇಕು. ಕೂಡ ಸ್ವೀಟ್ ಕೊಡೋ, ಸ್ಟಡಿ ಟೇಬಲ್ ತಗೊಂಡಲ್ಲ, ಸ್ವೀಟ್ ಕೊಡೋ. ನೀನ್ ಕೊಡ್ಬೇಕು ನಮ್ಗೆ, ಸ್ಟಡಿ ಟೇಬಲ್ ತಗೊಂಡಿರೋನು. ಹೇಳಕ ನಿನ್ ಮಗಂಗೆ ಅದು ಬಿಸಿ ಅದು ಖಾರ ಸ್ವೀಟ್ ಅನ್ನೋಲ್ಲ, ಜಾಮೂನ್ ತರ ಸ್ವೀಟ್, ಜಾಮೂನ್ ಸ್ವೀಟ್ ಅನ್ನೋದು. ನಮ್ಮ ಅಚ್ಚುಮೆಚ್ಚಿನ ಪಾರ್ವತಿ ಅವರು ಹಾಡುತ್ತಿದ್ದಾರೆ. ನಾನು ನಮ್ಮ ತುಂಬಾ ಪ್ರೀತಿಯ ಗುಂಡ ಅವರು ಮಾಡುತ್ತಿದ್ದಾರೆ. ಗುಂಡ ಹಾಯ್ ಮಾಡೋ. ಅವರಿಗೆ ಒಂದು ಪ್ಲೇಟ್ ಕೊಡಕ. ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ರಿಯಲ್ ನೇಮ್? Dakshit. Dakshit. Which school are you studying in? Vidyavardhaka. Vidyavardhaka ಅಲ್ಲ, ಅದು ವಿದ್ಯಾವರ್ಧಕ ಸ್ಮಾರ್ಟ್ ಸ್ಕೂಲ್. What is your father name? ಹುಡಾ. ಹಂಗೆ ಗೈಸ್, ಲೂಸ್ ತರ ಆಡ್ತಾನೆ. ಅವನಿಗೆ ಎಷ್ಟು ತನಕ ಮೈಂಡ್ ಇರುತ್ತೋ ಅಷ್ಟು ತನಕ ಹೇಳ್ತಾನೆ, ಆಮೇಲೆ ಹೇಳಲ್ಲ. ಹೇಳು ಗುಂಡ, ವೆಂಕಿ ಮಗ ಬೆಂಕಿ ಅಂತನೋ. ಯಾರು? ಪಾಪ ನೀನಲ್ಲ, ಪಪ್ಪ ವೆಂಕಿ ಮಗ ಬೆಂಕಿನಾ ನೀನು? ನಾನು ಉಂಡೆ ಮಾಡ್ತಿದ್ದೆ, ಆದ್ರೆ ಕೈ ತೊಳೆದಿಲ್ಲ ಗೈಸ್. ನಾನು ಆಕ್ಚುಲಿ ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನ್ ನಾನೇ ಮಾಡೋದು ಯಾವಾಗ್ಲೂ. ಇವತ್ತು ಮಾತ್ರ ಮಾಡ್ಲಿ ಗೈಸ್, ನಿಜ ನಾನೇ ಮಾಡೋದು ಗೈಸ್. ಯಾವಾಗ್ಲೂ 50 ಉಂಡೆ ಮಾಡುತ್ತಿದ್ದೆ ನಾವು. ನಿಜ ಗೈಸ್. ಅಕ್ಕ ನಾನ್ ಮಾಡೋದ್ ಚೆನ್ನಾಗಿರುತ್ತೆ, ನೀನ್ ಮಾಡಿರೋದನ್ನ ನೋಡಿಲ್ವಲ್ಲ. ನಿಂಗೆ ನಾನ್ ಮಾಡೋ ಗುಲಾಬ್ ಜಾಮೂನ್ ಇಷ್ಟನಾ, ನಿಮ್ಮ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಇಷ್ಟನಾ? ನೋಡಿದ್ರೆ ಗೈಸ್ ನೋಡಿ, ಅವನು ಗೊತ್ತು ನಾನ್ ಮಾಡ್ತೀನಿ ಅಂತ. ಇಲ್ಲ ಗೈಸ್, ಅವ್ನ ಆತರ ಎಲ್ಲ ಮಾತಾಡಂಗಿಲ್ಲ. ಅಕ್ಕ ಇಷ್ಟ ಚಿಕ್ಕ ಸಾಕ ಉಂಡೆ? ಗೈಸ್ ಚಿಕ್ಕ ಗೊತ್ತು. ಅಮ್ಮುಕ್ಬಿಟ್ಟ ನೋಡಿ, ಇಷ್ಟು ಚಿಕ್ಕ ಉಂಡೆ ಆಮೇಲೆ ಇಷ್ಟು ದಪ್ಪ ಆಗುತ್ತಂತೆ. ಆಗದೆ ಹೋದ್ರೆ ಇವ್ರಿಗೆ ಮಾಡೋಣ, ಇಷ್ಟು ದಪ್ಪ ಆಗ್ಬೇಕು. ಗುಂಡೆ ಯಾಕೆ ಗೈಸ್, ಅವ್ನ್ ಗಣೇಶ ಇದು ಉಪೇಂದ್ರ ಮೂವಿಲಿ ಅವ್ರದ್ದು ಹೇರ್ ಸ್ಟೈಲ್ ಇರಲ್ವಾ, ಹಂಗಿಲ್ವಾ ಹೇಳಿ ಕಮೆಂಟ್ ಹಾಕಿ. ಗೈಸ್ ಏನಂದ್ರೆ, ನಾನು ಗುಂಡನ ಗುಂಡ ಆಮೇಲೆ ಪ್ರಣೀತನ ಪ್ರಣೀತ ಅಂತೀನಲ್ವಾ. ಇವನ್ ಏನ್ ಅನ್ಕೋಬಿಟ್ಟವನೆ ಅಂದ್ರೆ, ಈ ಗುಂಡಾದಲ್ಲಿ ಗೂನ 2 ಸಲ ಹೇಳ್ತೀವಿ ಅನ್ಕೋಬಿಟ್ಟವನೀಗ. ಗುಡ್ಡ ಅನ್ಕೊಂಡಿಲ್ಲ ಅವನ್, ಅದನ್ನ ಬರೀ ಗುಡ್ ಗುಂಡ ಅನ್ನೋದ್ನ ಅವ್ನ್ ಗುಂಡ ಹಿಂಗ್ ಹೇಳ್ತೀವಿ ಅನ್ಕೋಬಿಟ್ಟಿದ್ದಾನೆ. ಅಂದ್ರೆ ಅದಕ್ಕೆ ಅವ್ನ್ ನನ್ನ ಹೆಸರು ಆಗಿಂದ ಪುಣ್ಯಕ್ಕ ಪ್ರಣೀತನ ಏನಕ್ಕ ಅಂದಲ್ಲ. ಪ್ರಣೀತನ ಏನು ಅಂದಾರ ಗುಂಡಿ? ಪ್ರಪ್ರಣೀತ ಪುಣ್ಯಕ್ಕ ಹಿಂಗ ಅಂತವನೆ. ಮತ್ತೇನು? ನೋಡಿದ್ರ ಅವನು ಪ್ರೀತಿ ಪ್ರಣೀತ ಹಂಗ ಹೇಳ್ತಾ ಇಲ್ಲ. ಅವನು ಫಸ್ಟ್ ಲೆಟರ್ ನಾವು ನಮ್ದು ಹೆಸರನ್ನ ಡಬಲ್ ಟೈಮ್ ಹೇಳ್ತಾ ಇದ್ದೀವಿ ಅನ್ಕೊಂಡು ಪ್ರಣೀತ ಪುಣ್ಯಕ್ಕ ಗುಂಡ ಅಂತವನೆ ಗೈಸ್. ಪಾಪಂಗೆ ಏನ್ ಹೇಳೋಣ? ಪಾಪ ಅನ್ನೋದಾ? ಲಡ್ಡು ಗುಡ್ಡು ಅಕ್ಕ ನೋಡಕ್ ಹಾಕ್ಬಿಟ್ ಬಾ ಉಂಡೆ ಮಾಡ್ತೀವಿ ಅಂತ ಹುಡುಗನ. ಗೈಸ್ ನಮ್ ಗುಂಡ ಮಾತಾಡೋ ಸ್ಟಾರ್ಟಿಂಗ್ ಅರ್ಥನೇ ಆಗಲ್ಲ. ನಾನೆಲ್ಲೋ ಬಾಯಿಲಿ ಹಿಂಗ್ ಉಂಡೆ ಮಾಡ್ತಿದೀವಲ್ಲ, ಕೊಡ್ತೀನಿ ಅಂದ್ರೆ ಪಾಪುನ ಕರಿತಾವನೆ, ಬಾಯಿಲಿ ಇಲ್ಲಿ ಹಿಂಗ್ ಉಂಡೆ ಅವನ್ನೇ ಉಂಡೆ ಮಾಡ್ತೀವಿ ಅಂತ ಅವ್ನು ಹೇಳ್ತಾರದ್. ನನ್ಗೆ ಅವ್ನ್ ಮಾತೆ ಫ್ಲಾಶ್ ಆಗಲ್ಲ.
ಗೈಸ್ ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ನಾನ್ ವಿಡಿಯೋ ಮಾಡಿಲ್ಲ ಅಂದ್ರು ಪಾಪ ಎಲ್ರು ವಿಡಿಯೋ ಮಾಡು ಪುಣ್ಯ, ವ್ಲಾಗ್ ಮಾಡು ಪುಣ್ಯ, ವ್ಲಾಗ್ ಮಾಡು ಪುಣ್ಯ ಅಂತ. ನಾನು ಇವತ್ ಮಾಡಲ್ಲ ಅಂದಿನ, ಅದಕ್ಕೆ ಹೋಗಿ ಸ್ಟಡಿ ಟೇಬಲ್ ತರದು, ಜಾಮೂನ್ ಮಾಡೋದು ಎಲ್ಲ ವಿಡಿಯೋ ಮಾಡು ಪುಣ್ಯ ಅಂತ ನಮ್ಮ ಅಮ್ಮ ನಂಗೆ ಹೇಳ್ಕೊಡ್ತಾ ಇದ್ರು ಗೈಸ್. ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ. ಮನೆ ಸಪೋರ್ಟ್ ಇದೆ ಗೈಸ್, ನಾನೇ ಸ್ವಲ್ಪ ಸೋಂಬೇರಿ. ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾರೆ ಗೈಸ್ ನಮ್ಮ ಮನೆಯಲ್ಲಿ. ನೀವು ನೋಡಿ ಎಲ್ಲೋ ನೋಡಿ ಎಲ್ಲ ಇಟ್ಟು ತೋರ್ಸನ ಎಲ್ಲ ಗುಂಡ ಬ್ಲಾಗು. ಗಣಪತಿ ಹಬ್ಬಕ್ಕೆ ಇನ್ನೊಂದು ಗಣಪತಿ ಆರ್ಡರ್ ಬಂದೈತಂತೆ, ಅವ್ನು ಜಾಮೂನ್ ಗಣಪತಿ ಮಾಡ್ಕೊಡ್ತಾರೆ ಗುಂಡ. ನಮ್ಗೊಂದು ಏನು ಇದು ಪಾಯಸದ ಗಣಪತಿ ಮಾಡ್ಕೊಡಪ್ಪ. ಅದೇ ಅಂತೆ ನೋಡ್ರಿ ಗೈಸ್, ನಮ್ಮ ಮನೇಲಿ ಎಂತ ಒಳ್ಳೆ ಅಮ್ಮ ಅಂದ್ರೆ ಊಟನೂ ಮುಂದಕ್ಕೆ ತಂದು ಕೊಡ್ತಾರೆ, ಕಾಫಿನೂ ಕೊಟ್ಟಿದ್ದಾರೆ, ಕುಡಿಯೋಣ ಬನ್ನಿ ಗಾಯ್ಸ್. ಜಾಮೂನ್ ತೋರಿಸ್ತೀನಿ ಬಿಡು ಗೈಸ್. ಇಲ್ಲಿ ನೋಡಿ, ಈ ತರ ಎಣ್ಣೆಲಿ ಕರ್ಕೊಂಡು ಅದು ಆರಾದ್ಮೇಲೆ ಅದನ್ನ ಇದು ಏನಿದು ಸಕ್ಕರೆ ಪಾಕದೊಳಗಡೆ ಹಾಕ್ಬೇಕು. 1-2 ಅವರ್ ಐತೆ, ದೊಡ್ಡಕ್ಕಾಗಿರುತ್ತೆ, ತಿನ್ನೋದು ಅಷ್ಟೇ ಗೈಸ್, ಅಷ್ಟೇ. ಈಸಿ. ಆಕ್ಚುಲಿ ನಾನು ಇವತ್ತು ಇನ್ನೊಂದು ಕಾಂಟೆಂಟ್ ಶೂಟ್ ಮಾಡ್ಬೇಕು ಗಾಯ್ಸ್. ಆ ಕಾಂಟೆಂಟ್ ಏನಂದ್ರೆ ನೆಕ್ಸ್ಟ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ನೋಡಿ ಬಿಸಿ ಬಿಸಿ ಜಾಮೂನ್ ರೆಡಿ ಆಗುತ್ತೆ. ನಂಗೆ ಆಕ್ಚುಲಿ ಅದ್ ನೋಡಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ, ಅಷ್ಟು ಸ್ವೀಟ್ ಇರುತ್ತೆ. ಆಮೇಲೆ ಅದು ಆರೈತೆ, ಒಂದನ್ನು ತಿಂದು ನಂತರ ಬ್ಲಾಗ್ ಅನ್ನು ಎಂಡ್ ಮಾಡುವ. ಬನ್ನಿ, ಬಾಯ್ ಗರ್ಲ್ಸ್. ತಗೋ ಫಾಸ್ಟ್ ಆಗಿ. ಅವನ್ ಹೆಂಗ್ ಮಾಡ್ತಾನ ನೋಡಿ ಗೈಸ್. ಇದು ಸಿಹಿಕಾಯಿ ಚಂದ್ರು ಅವ್ರು ಮಾಡ್ತಾರಲ್ಲ, ತಿನ್ಬಿಟ್ಟು ಅಂತ ಹಂಗೆ ಹಾಕ್ಸ್ಕೊಂತ ಇದೀನಿ ಗೈಸ್. ಒಂದ್ ಹಾಕು ಏನು ರಸ ಇದು ಏನ್ ಹಾಕ್ತಾರ ಸಾಕು ಸಾಕು. ಬನ್ನಿ ಗೈಸ್ ತಿನ್ನೋಣ. ಆಚೆ ಹೋಗ್ತೀನಿ ನಾನು, ಯಾಕೆ ಗೊತ್ತಾ, ಅದು ಸನ್ಸೆಟ್ ಬರುತ್ತೆ ಇವಾಗ. ನಂಗೆ ತುಂಬಾ ಇಷ್ಟ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀನಿ ಬ್ರೈಟ್ನೆಸ್. ಓಕೆ, ಈಗ ತಿನ್ನೋಣ. ರಿವ್ಯೂ ಹೇಳ್ತೀನಿ ಗೈಸ್ ಹೆಂಗೈತೆ ಅಂತ. ಇಷ್ಟೊಂದು ತಿನ್ಬಿಟ್ರೆ ಹೆಂಗೆ ಕತೆ, ಮನುಷ್ಯ ಸಿಕ್ರೇನಾ? ಈ ಕೈಯಲ್ಲಿ ತಿನ್ಬೇಕು, ಯಾಕಂದ್ರೆ ನಾನು ಲೆಫ್ಟ್ ಕೈಯಲ್ಲಿ ಬ್ಲಾಗ್ ಮಾಡೋಷ್ಟು ಚೆನ್ನಾಗಿ ಬೆಳೆದಿಲ್ಲ ಅಲ್ಲ, ರೈಟ್ ಕೈಯಲ್ಲಿ. ಇನ್ನು ಸ್ವಲ್ಪ ಸಿರಪ್ ಹಿಡಿಬೇಕು ಗೈಸ್. ಅದು ಮಮ್ಮಿ ಸ್ವೀಟ್ ಜಾಸ್ತಿ ಐತಲ್ವಾ? ಜಾಸ್ತಿ ಐತೆ, ನಿಜ ಜಾಸ್ತಿ ಐತೆ. ಅವ್ರಿಗೇನೋ ಸ್ವೀಟ್ ಕಮ್ಮಿ ಐತಂತೆ ಗೈಸ್, ನಂಗೇನೋ ಹೆವಿ ಸ್ವೀಟ್ ಅನಿಸ್ತೈತೆ. ತುಂಬಾ ಜಾಸ್ತಿ ಸ್ವೀಟ್ ಹಾಕ್ಬಿಟ್ಟಿದೆ ನಮ್ಮಮ್ಮ. ಆಮೇಲೆ ಇನ್ನೂ ಬಿಸಿ ಇದೆ ಅಮ್ಮ, ಇನ್ನೂ ನೆಂದ್ಬಿಟ್ರೆ ಇನ್ನೂ ಸ್ವೀಟ್ ಆಗ್ಬಿಟ್ಟಿರುತ್ತೆ. ಓಕೆ, ನಮ್ಮ ಜಾಮೂನು ತಿಂದಿರೋದು ಮುಗ್ದಿದೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ. ಬಾಯ್ ಗೈಸ್.